ನಾನು ನಿಮ್ಮ ಲಾಸ್ಯ. ನಾನಿವತ್ತು ನಿಮಗೆ ಒಂದು ಒಳ್ಳೆ ಕತೆ ತಂದಿದ್ದೀನಿ, ಕೇಳ್ತೀರಲ್ಲ? ಈ ಕತೆ ಹೆಸರು ಅಕ್ಬರ್ ಮತ್ತು ಬೀರ್ಬಲ್. ಒಂದು ದಿನ ಒಬ್ಬ ವ್ಯಕ್ತಿಯು ತಾನು ವಿದ್ವಾಂಸನೆಂದು ಹೇಳಿಕೊಂಡು ಅಕ್ಬರನ ಆಸ್ಥಾನಕ್ಕೆ ಬಂದನು. ಆತ ಬೀರಬಲ್ಲನನ್ನು ಹೊರಹಾಕಿ ಆತನ ಸ್ಥಾನಕ್ಕೆ ತಾನು ಬರಬೇಕೆಂದು ಬಯಸಿದ್ದ. ಬಹಳ ಹೊತ್ತು ಕಾದ ನಂತರ ರಾಜ ಅಕ್ಬರನು ಅವನಿಗೆ ಮಾತನಾಡಲು ಅನುಮತಿ ನೀಡಿದ. ಆಗ ಆ ವ್ಯಕ್ತಿಯು ರಾಜನಿಗೆ, "ಓ ದೊರೆಯೇ, ನಿನಗೆ ನಮಸ್ಕಾರಗಳು" ಎಂದು ಉದ್ಗರಿಸುತ್ತಾ, "ನಾನು ಬೀರಬಲ್ಲನ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲು ಮತ್ತು ಅವನ ಅನಿಸಿಕೆಗಳನ್ನು ಸತ್ಯವೇ ಎಂದು ತಿಳಿಯಲು ಬಯಸಿದ್ದೇನೆ. ಕಾರಣ ಜನ ಬೀರಬಲ್ಲನ ಬುದ್ಧಿವಂತಿಕೆಯನ್ನು ಹಾಡಿ ಹೊಗಳುತ್ತಿದ್ದಾರೆ." ಇದಕ್ಕೆ ಅಕ್ಬರನು, "ನಿಮ್ಮ ಪ್ರಶ್ನೆಗಳೇನೆಂದು ಕೇಳಿದನು. ಆ ಪ್ರಶ್ನೆಗಳನ್ನು ಕೇಳುತ್ತಲೇ ಬೀರಬಲ್ಲನಿಗೆ, ನೀವು ಕೇಳುವ ಪ್ರಶ್ನೆಗಳು ನೀರಸವಾಗಿವೆ ಹಾಗೂ ಜನರಿಗೂ ಕೂಡ ಇದರ ಬಗ್ಗೆ ಆಸಕ್ತಿ ಇಲ್ಲ ಎಂದ ತಕ್ಷಣ ಆ ವಿದ್ವಾಂಸ ಬೀರಬಲ್ಲನ ಕಡೆಗೆ ತಿರುಗಿ, "ನಿನಗೆ ನಾನು 2 ಪ್ರಶ್ನೆಗಳನ್ನು ಕೇಳಬಹುದೇ? ಅದರಲ್ಲಿ ಒಂದು ಕ್ಲಿಷ್ಟವಾದ ಪ್ರಶ್ನೆ ಇದೆ" ಎಂದ. ತಕ್ಷಣ ಬೀರಬಲ್ಲನು ಅವನು ಕೇಳುವ ಪ್ರಶ್ನೆಗೆ ಉತ್ತರಿಸುತ್ತೇನೆಂದು ತಲೆಯಾಡಿಸಿದ. ಮೊದಲನೆಯ ಪ್ರಶ್ನೆ, ಮೊಟ್ಟೆ ಮೊದಲ ಕೋಳಿ ಮೊದಲ ಎಂದು ಕೇಳಿದ. ಆಗ ಅಕ್ಬರನು ಗಂಭೀರವಾಗಿ ಕುಳಿತು ಬೀರಬಲ್ಲನ ಉತ್ತರಕ್ಕಾಗಿ ಕಾಯುತ್ತಿದ್ದ. ಬೀರಬಲ್ಲನು ಕೋಳಿ ಮೊದಲು ಎಂದು ಹೇಳಿದ. "ಕೋಳಿಯೇ ಮೊದಲು ಎಂದು ಹೇಗೆ ಹೇಳಿದೆ?" ಎಂದು ವಿದ್ವಾಂಸನು ಪ್ರಶ್ನಿಸಿದ. ಆಗ ಬೀರಬಲ್ಲನು ನಗುತ್ತಾ, "ನೀನು ಕೇಳುವ ಪ್ರಶ್ನೆಯಲ್ಲಿ ಒಂದು ಕ್ಲಿಷ್ಟವಾದದ್ದು ಎಂದು ಹೇಳಿದ್ದೆ, ಅದು ಮುಗಿದಿದೆ. ನೀನೀಗ ಮರುಪ್ರಶ್ನೆ ಹಾಕುವಂತಿಲ್ಲ" ಎಂದ. ಅದನ್ನು ಕೇಳಿದ ಅಕ್ಬರ್ ದೊಡ್ಡ ಧ್ವನಿಯಲ್ಲಿ ನಗಲಾರಂಭಿಸಿದ. ಸಭೆಯಲ್ಲಿದ್ದವರು ನಗಲಾರಂಭಿಸಿದರು. ಇದರಿಂದ ಸದನವು ನಗೆಗಡಲಲ್ಲಿ ತೇಲಿತು. ಬೀರಬಲ್ಲನ ಈ ಉತ್ತರವನ್ನೇ ನಿರೀಕ್ಷಿಸದ ವಿದ್ವಾಂಸ ಪೆಚ್ಚುಮೋರೆಯನ್ನು ಹಾಕಿಕೊಂಡು ಸದನದಿಂದ ಹೊರಟ. ಕೇಳಿದ್ರಲ್ಲ, ತಮಾಷೆಯಾಗಿತ್ತಲ್ವ ಈ ಕತೆ? ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಚಿಲ್ಟು ಪಿಲ್ಟೂಸ್. 1 2 3 4